ಆತ್ಮೀಯ H16 ನ್ಯೂಸ್ ಅರ್ಥಶೀರ್ಷಿತರಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತ ಅವರು. ಬಲ್ಲ ಮೂಲಗಳ ಪ್ರಕಾರ ನಮ್ಮ ಧಾರವಾಡಕರ್ ಸರತ್ತಿದ್ರು, ಒಳ್ಳೆಯ ಪತ್ರಕರ್ತರು, ಅವರು ಇದನ್ನು ಭಾಳ ಬಳಸ್ತಾ ಇದ್ರು. ತಥಾಕಥಿತ ಬಲ್ಲ ಮೂಲಗಳ ಹಾಗೆ ಬಲ್ಲ ಮೂಲಗಳ ಪ್ರಕಾರ ವಿಶೇಷವಾಗಿ ಮರಳಿ ಬಸವರಾಜ ಪಾಟೀಲ್ ಯತ್ನಾಳರು ಅವ್ರ ಜೊತೆ KS ಈಶ್ವರಪ್ಪನವರು BJPಗೆ ಬರ್ತಾ ಇದ್ದಾರೆ, ಅವಕಾಶ ಸಿಗ್ತಾ ಅವ್ರಿಗೆ ಅನ್ನುವಂಥದ್ದು ಹರಡ್ತಾ ಇದ್ದಾವೆ ಸುದ್ದಿಗಳು. ಮೋಸ್ಟ್ಲಿ ತೊಗೊಳ್ಬೋದು, ತೊಗೊಳ್ಳೋದೇನೂ ಇರ್ಬೋದು. ಆದರೆ ಈ ಸುದ್ದಿ ಮಾತ್ರ ಹರಿದಾಡೋದು ಸುಳ್ಳಲ್ಲ. ಯತ್ನಾಳ್ ತೊಗೊಂಡ್ರೆ ಲಾಭ ಏನು, KS ಈಶ್ವರಪ್ಪನ ತೊಗೊಂಡ್ರೆ ಲಾಭ ಮತ್ತು ನುಕ್ಸಾನ ಏನು ಅಂತ ಇವತ್ತು ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪನವರು ನನ್ನ ಹಿಡಿತಕ್ಕೆ ಬಂದಪ್ಪ ಇಡೀ ಕರ್ನಾಟಕದ BJP ಅಂತ ತಿಳ್ಕೊಂಡಿದ್ದಾರೆ. ತಮ್ಮ ಮಗನ ಹೇಗಾದರೂ ಇನ್ನಷ್ಟು ಏನಪ್ಪ ಅಂದ್ರೆ ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಇಂಥ ಸುದ್ದಿಗಳು ಹರಡ್ತಾ ಇರೋರು ನಿಜವಾಗಿಯೂ ಹರಡ್ತಾ ಇದ್ದಾರಾ, ಹರಡಿಸ್ತಾ ಇದ್ದಾರಾ, ನಿಜವಾಗಿ ನಡೀತಾ ಇದ್ದಾರ ಒಂದಕ್ಕೊಂದು ತಾಳೆ ಆಗೋದ್ರೆ. ಯಾಕಂದ್ರೆ ಎಲ್ಲ ಪಕ್ಷಗಳು BJPಯಲ್ಲಿ, ಕಾಂಗ್ರೆಸ್ಸಲ್ಲಿ, ಮತ್ತೊಂದಿರಲಿ ಮುಗಿದೊಂದಿರಲಿ ಎಲ್ಲನೂ ಆದಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ಕೊತ ಹೋಗ್ತಾ ಇರ್ತಾರೆ. ಮತ್ತು ನಮ್ಮ ಕೆಲಸ ಏನಪ್ಪ ಅಂದ್ರೆ ಸೀಕ್ರೆಸಿಯನ್ನು ಒಡೆಯುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ದಿಶೆಯಲ್ಲೇ ಇವರಿಬ್ಬರನ್ನ ತೆಗೆದುಕೊಂಡ್ರೆ ಒಂದೇ ಲಾಭ ಏನಪ್ಪ ಅಂತಂದ್ರೆ ಹಿಂದುತ್ವದ ಪರವಾಗಿ ಕಠೋರವಾಗಿ ಜಬರ್ದಸ್ತಾಗಿ ಮಾತಾಡುವಂಥವ್ರು ಇವರು. ಅದರಲ್ಲೂ ನಾನು ಯೋಗಿ ಆದಿತ್ಯನಾಥರ ಫಾಲೋವರ್ಸ್, JCB ಉಪಯೋಗ ಮಾಡುವಂಥ ವ್ಯಕ್ತಿ, ಬುಲ್ಡೋಜರ್ ಉಪಯೋಗ ಮಾಡುವಂಥ ವ್ಯಕ್ತಿ ಅಂತ ಹೇಳುವಂಥ ಯತ್ನಾಳರಿಂದಂತೆ ಹಿಂದೂಗಳ ವಿಶೇಷವಾಗಿ ಮತಗಳು ಒಂದೇ ಕಡೆ ಕ್ರೋಢೀಕರಣ ಆಗಬಹುದು ಅಂತೇಳಿ KS ಈಶ್ವರಪ್ಪನವ್ರಿಗೆ ಕಡಿಮೆ ಇಲ್ಲ, ಅವರು ಅದೇ ರೀತಿಯಾಗಿ. ಆದರೆ ಇವರಿಬ್ಬರೂ ಯಡಿಯೂರಪ್ಪನವ್ರು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಇವತ್ತು ದೊಡ್ಡ ಮೂಲಭೂತ ಪ್ರಶ್ನೆ ಆಗಿದೆ. ಇನ್ನು ಯಡಿಯೂರಪ್ಪನವ್ರನ್ನ ಬದಿಗೆ ಸರಿಸಿನ ಇವ್ರನ್ನಿಬ್ಬರು ತೊಗೊಳ್ತಾರೆ ಒಳಗೆ ಅಂತೇಳಿ. ಯಾಕಂದ್ರೆ ಯಡಿಯೂರಪ್ಪನವ್ರು ಇರುವವರೆಗೆ, ಅವ್ರ ಮಗ ಅಧ್ಯಕ್ಷ ಆಗಿರುವವರೆಗೆ ಯತ್ನಾಳರಂತೆ ಮೋಸ್ಟ್ ಒಳಗೆ ಬರ್ತಾರೊಳಗೆ ಗೊತ್ತಿಲ್ಲ, ಬಂದರೂ ಸಹಿತ ಬಾಯಿ ಮುಚ್ಕೊಂಡಿರ್ತಾರಂತೂ ಗೊತ್ತಿಲ್ಲ. ಯಾಕಂದರೆ ಯತ್ನಾಳರ ಬಾಯಿಗೆ ಬರ್ತಾರಂತ ಏನು ಹೇಳೋ ಅವಶ್ಯಕತೆ ಇಲ್ಲ. ಪ್ರದೀಪ್ ನಿಮ್ಗೆ ಗೊತ್ತದ, ಈಶ್ವರ್ ಪ್ರದೀಪ್ ಯಾವ ರೀತಿ ಇವ್ರ ಬದಲಾಗಿ ಇವ್ರು ಬಾಯಿ ಬದಲಾಗಿ ಮಾತಾಡಿದಾರೆ ಅದು ಬೇರೆ ವಿಷಯ. ಮಾತಾಡಿ ಇವರು ಮಾತಾಡ್ತಾರೆ, ಅವರು ಮಾತಾಡ್ತಾರೆ, ನಾಲಿಗೆಂತ ಎಲುವ ಇಲ್ಲದಕ್ಕೆ ಮಾತಾಡೋದು ಉದ್ಯೋಗದ ಮಾತಾಡಲಿ. ಆ ದಿಶೆಯಲ್ಲಿ ಯಡಿಯೂರಪ್ಪನವರು ಯತ್ನಾಳರು ಹೆಂಗೆ ಸಹನ ಮಾಡ್ತಾರೆ, KS ಈಶ್ವರಪ್ಪನ ಸಹನ ಮಾಡ್ಬೋದೇನೋ. ಹಳೇ ದೋಸ್ತಿ ಅವ್ರಿಗೆ ಭಾಳಷ್ಟು ಏನೋ ಹೇಳೋಕೆ ಸ್ವಲ್ಪ ಬಂತು, ಯಾವುದೋ ಕಾರಣಕ್ಕಾಗಿ ತಮಗೆ ಅಧಿಕಾರಕ್ಕೆ ಮತ್ತೇನಿಲ್ಲ, ಅಧಿಕಾರ ಸಲುವಾಗಿ, ತಮ್ಮ ಮಗನ ಸಲುವಾಗಿ, ಮತ್ತೆ ಸಲುವಾಗಿ ಸಹಜವಾಗಿ ಮೊದಲಿಂದು ಯಡಿಯೂರಪ್ಪನವ್ರು ಸೀನಿಯರ್, ಇವ್ರು ಜೂನಿಯರ್ ಅನ್ನೋವರೆಗೆ ಬಂದಂಥವ್ರು. ಅದು ನಡಕ್ಕೆ ಭಾಳ ತೀವ್ರ, ಅದು ನಡಕ್ಕೆ ಮತ್ತು ಹೊಂದಾಣಿಕೆ ಆಗಿತ್ತು ಸುದ್ದಿಗಳು ಇದ್ದು. ಈಗ ಮರಳಿ BJPಗೆ ತೊಗೊಳ್ಳೋ ಸಾಧ್ಯತೆಗಳು ಇದ್ದಾವೆ ಒಂದು ಸುದ್ದಿಗಳು ಬರೋದ್ರಿಂದಾಗೆ ಯತ್ನಾಳನ್ನ ಯಾವ ರೀತಿ ಸಹನ ಮಾಡ್ತಾರೆ ಯಡಿಯೂರಪ್ಪನವರು, KS ಈಶ್ವರಪ್ಪನವ್ರು ಸಹನ ಮಾಡ್ಬೋದು, ಮೋಸ್ಟ್ಲಿ ಮಾಡ್ತಾರೆ. ಯಾಕಂತಂದ್ರೆ ಈಗ 2028 ಚುನಾವಣೆ ಅಂದ್ಕೊಂಡ್ರೆ ಸುಲಭ. ಆದರೆ ಒಂದು ಇವ್ರಿಗೆ ಬೆನಿಫಿಟ್ ಏನಾಗಿದೆಪ್ಪ ಅಂತಂದ್ರೆ BJPಗರಿಗೆ ಸಿದ್ದರಾಮಯ್ಯರವ್ರನ್ನ CM ಸೀಟಿಂದ ಇಳಿಸಿದ್ದಾರೆ. ಅದು ಹೆಂಗೆ ಉಳಿಸ್ರಿ, ಪ್ರೀತಿಯಿಂದ ಹೇಳಿದ್ರು ಯಾರೋ, ಇವ್ರು ಇಳಿಸಿದ್ರು, ಪ್ರೆಷರ್ ಮಾಡಿದ್ರು, ಅದ್ಯಾರು ಬೇಕಾಗಿದೆ ಇವತ್ತು. ಅದೊಂದು ಇವ್ರಿಗೆ ಪ್ಲಸ್ ಪಾಯಿಂಟ್. ಯಾಕಂತಂದ್ರೆ ಸಿದ್ದರಾಮಯ್ಯರಂಥ ಹಿಂದುಳಿದವ್ರನ್ನ ಹೊರಗೆ ಹಾಕಿದ್ರು ಅಂತ ತಿಳ್ಕೊಳ್ಳಿಕ್ಕೆ, ಮಾಡಲಿಕ್ಕೆ. ಮತ್ತೊಂದಾಯಿತು, ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಯಾವ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾನೋ ವ್ಯಕ್ತಿ, ಆ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರು ಈ ಮುಂಬರುವ ಚುನಾವಣೆಯಲ್ಲಿ ಇವ್ರ ಜೊತೆಗೆ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಜೊತೆಗೆ DK ಶಿವಕುಮಾರ್ ಅವರು ಒಂದಿಷ್ಟು ತಪ್ಪು ಹೆಜ್ಜೋ ಸರಿ ಹೆಜ್ಜೋ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಂಥದ್ದು. ಆದರೆ ಸಾರ್ವಜನಿಕವಾಗಿ ಮಾತಾಡೋ ಲೆಕ್ಕ ನೋಡಿದರೆ ಈ ಸಂದರ್ಭದಲ್ಲೇ ಹೊಸ ಮುಖಗಳಂತ ಬರಲಿ, ಹೊಸದು 1, 2, 3, 4 ಬರಲಿ, ಒಮ್ಮೆಗೆ 5 ತರುವಂಥದ್ದು, ಮತ್ತಿನ ತರುವಂಥ ಪ್ರಯತ್ನ ಮಾಡೋದು, ಅದರಲ್ಲೂ ತಮ್ಮ ಬೆಂಬಲಿಗರನ್ನು ತಂದು ಸೇರಿಸುವಂಥ ಪ್ರಯತ್ನ ಮಾಡೋದು, ಇದು ಎಷ್ಟರ ಮಟ್ಟಿಗೆ DK ಶಿವಕುಮಾರ್ ಲಾಭ ಆಗ್ತದೋ ಗೊತ್ತಿಲ್ಲ. ಆದರೆ ಇದರಿಂದ ಹೊಡೆತ ಮಾತ್ರ ಹತ್ತಿ ಬಿಡುತ್ತದೆ, ಇದರಲ್ಲಿ 2 ಮಾತ್ರ ಇಲ್ಲ. ಯಾಕಂದರೆ ಒಂದದ್ದು ಸಿದ್ದರಾಮಯ್ಯರ ಪರ ಇದ್ದಂಥವ್ರು ಲಾಬಿ ದೊಡ್ಡದಲ್ಲೇ ಹೆಚ್ಚು 70-80 ಶಾಸಕರು ಇವತ್ತು ದಿವಸ ಸಿದ್ದರಾಮಯ್ಯ ಪರ ಇದ್ದಂಥವ್ರು ಇದ್ದಾರೆ. ಯಾಕಂದ್ರೆ ನಾವು ಚುನಾವಣೆಗೆ ಹೋದಾಗ ಮುಖ ಪಿಕ್ಕಲ್ರಿ. ಉತ್ತರ ಕರ್ನಾಟಕದಲ್ಲಿ ಮುಖ ಯಾರ್ದು? ಸಿದ್ದರಾಮಯ್ಯ. ಉತ್ತರ ಕರ್ನಾಟಕ ಹೆಚ್ಚು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಕಡಿಮೆ ಅಂದರೂ ಸಿದ್ದರಾಮಯ್ಯರ ಒಂದು 10-15 ಸಾವಿರ ಹೋಟುಗಳಂತೆ ಲೆಕ್ಕಿ ಆಗಿದ್ದಾರೆ ಇವತ್ತು. ಅದರಲ್ಲಿ 2 ಮಾತಿಲ್ಲ. ಇಂಥ ವ್ಯಕ್ತಿ ಎಲ್ಲರಿಗೂ ಪರಿಚಿತಿದಂಥ ವ್ಯಕ್ತಿ. ಅವರು ಮನಸ್ಸಾ ಕೆಲಸ ಮಾಡದೆ ಹೋದರೆ ಕಾಂಗ್ರೆಸ್ಸಿಗೆ ಹೊಡೆದು ಬೀಳೋದಂತೆ ಗ್ಯಾರಂಟಿ. ಹೀಗಾಗಿ
ಅದರಲ್ಲಿ ಮತ್ತು ಡಿ ಕೆ ಶಿ ಅವರಂತೂ ಏನೇನೋ ಈ ಸಂಪುಟ ವಿಸ್ತರಣೆ ತಪ್ಪು ಮಾಡ್ತಾ ಇದ್ದಾರೆ, ಒಂದರಿಂದ ಒಂದು ಇದು ಸಹಿತ ನಾಳೆ ಇಫೆಕ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಇವ್ರೇನೋ ನಾವು ಸಾಹಸ ಮಾಡ್ತಾಯಿದ್ದೀವಿ ಮತ್ತೇನೋ ಮಾಡ್ತಾಯಿದ್ದೀವಿ ಅಂತೇಳಿ ನರೇಂದ್ರ ಮೋದಿ ಅವ್ರಂಗೆ ಒಳಗೆ ವಿಧಾನಸಭೆ ಅವ್ರ ಮುಂದೆ ಮೆಟ್ಟ ಮೇಲೆ ನಮಸ್ಕಾರ ಮಾಡಿ ಬಂದ್ರ ಮೇಲೆ, ಆದ್ರೆ ಮೆಟ್ಟ ಮೇಲೆ ನಮಸ್ಕಾರ ಮಾಡಿ ಬಂದಂಥ ಈ 12 ವರ್ಷದ ಆಡಳಿತದಲ್ಲೇ ನಮ್ಮ ಮೋದಿಯವ್ರು ಏನು ಕೊಟ್ಟಿದ್ದಾರೆ ಎಲ್ಲರ ಮುಂದೆ ಗೊತ್ತು ಅದ ಏನು ಮಾಡಿದ್ರು ಏನು ಸಾಧಿಸಿದ್ರು ಅಂತೇಳಿ. ಆದರೆ ಅಧಿಕಾರದಲ್ಲಿದ್ದಾರೆ, ಅದು ಇವರು ಎಷ್ಟು ಮಟ್ಟಿಗೆ ಅದರಲ್ಲಿ ಯಶಸ್ವಿ ಆಗ್ಬೋದು ಕರ್ನಾಟಕದಲ್ಲಿ ಅನ್ನುವಂಥದ್ದು. ಹೀಗಾಗಿ ಅದೊಂದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಬಿ ಜೆ ಪಿಗರಿಗೆ. ಸಿದ್ದರಾಮಯ್ಯನವರು ಅವ್ರನ್ನ ಹೊರಗಿಟ್ಟಿದ್ದು ಹೆಚ್ಚಿಗೆ ಲಾಭ ಆಗೋದು ಮೋಸ್ಟ್ಲಿ ಬಿ ಜೆ ಪಿಗೆ ಅಂತ ಅನ್ನಿಸ್ತದೆ. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ, ಇನ್ನೂ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಬೆಳೆದಿ ರೈತರ ಹೋರಾಟ ಮತ್ತೆ ಒಂದರಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅದು ಹೊಡೆದು ಬಿಡ್ಬೋದು. ಮತ್ತು ಇನ್ನೊಂದು 2 ವರ್ಷದ ಈಗೆಲ್ಲ ಮತ್ತೆ ರೀಸರ್ವೆ ಮಾಡಿ ಯಾರದಾರಪ್ಪ ಅನರ್ಹ ಯಾರದಾರ ತೆಗೆದು ಮಾಡುವ ಅನ್ನುವಂಥದ್ದು ಪ್ರಯತ್ನ ನಡೆಸಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಗೊತ್ತಿಲ್ಲ. ಆದರೆ ಇದನ್ನು ದೊಡ್ಡ ಇಶ್ಯೂ ಮಾಡೋದಕ್ಕೆ ಬಿ ಜೆ ಪಿಗೆ ದೊಡ್ಡ ಅವಕಾಶ ಇದೆ. ಇಂಥ ಒಂದು ಸಂದರ್ಭದಲ್ಲೇ ಇಲ್ಲಿ ಜೋರಾಗಿ ಮಾತಾಡುವಂಥ ಡಿ ಕೆ ಶಿ ಅವರು ನೇರವಾಗಿ ಟೀಕಿಸುವಂಥ ವ್ಯಕ್ತಿಗಳು ಇವತ್ತು ಬೇಕಾಗಿದ್ದಾರೆ. ಅದು ಯತ್ನಾಳರು ಮಾಡಬಾರ್ದು. ಅದನ್ನು ಸಿದ್ದರಾಮಯ್ಯ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇತ್ತು ಯತ್ನಾಳರದು, ಆದರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇಲ್ಲ. ನೇರವಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥ ಒಂದು ನೇಚರ್ ಅದ. ಜೊತೆಗೆ ಬಾಯಿ ಪಡಕರು ಇದ್ದಾರೆ, ಮಾತಿನ ಮಲ್ಲರು ಇದ್ದಾರೆ. ಹೀಗಾಗಿ ಅವ್ರನ್ನ ತರುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಕೆ ಎಸ್ ಈಶ್ವರಪ್ಪನವರು ಸಹಿತ ಅವರು ಇವತ್ತು ಜಬರ್ದಸ್ತಾಗಿ ಕಾಂಗ್ರೆಸ್ ವಿರೋಧವಾಗಿ ಮಾತಾಡಬಲ್ಲಂಥವ್ರು ಇದ್ದಾರೆ. ಇವರಿಬ್ಬರ ಜೊತೆಗೆ ಯಡಿಯೂರಪ್ಪನವ್ರು ಯಾವ ರೀತಿ ಯತ್ನಾಳ್ ಸ್ವೀಕಾರ ಮಾಡ್ತಾರೆ ಅನ್ನೋದು ಸಹಿತ ಇದು ಅಷ್ಟ ಮುಖ್ಯ ಅದ. ಒಂದು ವೇಳೆ ಯತ್ನಾಳ್ರವರು ಯಡಿಯೂರಪ್ಪನವ್ರನ್ನ ಸಹನ್ ಮಾಡಿದ್ದಾರೆ, ಅವ್ರ ಬಗ್ಗೆ ಒಂದಿಷ್ಟು ಮಾತಾಡೋದು ಕಡಿಮೆ ಮಾಡಿದರೆ ನಿಶ್ಚಿತವಾಗಿಯೂ ಬಿ ಜೆ ಪಿಗೆ ಲಾಭ ಅದ ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಅದನ್ನು ಬಿಡ್ತಾರ ಅನ್ನುವಂಥದ್ದು ಯತ್ನಾಳು ಟೀಕೆ ಮಾಡೋದನ್ನು, ಅದರಲ್ಲೂ ಮುಖ್ಯವಾಗಿ ಅವ್ರು ಭ್ರಷ್ಟರದಾರ, ಮಧ್ಯನದಾರ, ಅಪ್ಪ ಮಕ್ಕಳು ಸಂತತಿ ಹೀಗೆ ಮಾತಾಡ್ತಾರೆ. ಅವರು ಬಾಯಿ ತೆರೆದ್ರೆ ಅದ್ರ ಟೀಕೆ ಇದ್ದೇ ಇರ್ತದೆ. ಆನಂತರ ಮೈನಾರಿಟಿ ಜನರ ಬಗ್ಗೆ ಇನ್ನೊಂದರ ಬಗ್ಗೆ ಟೀಕೆ ನಡೀತಿರ್ತದೆ. ಅದರಲ್ಲೂ ಮುಸಲ್ಮಾನರ ಮೇಲೆ ನೇರವಾಗಿ ಟೀಕೆ ಮಾಡ್ತಾಯಿರ್ತಾರೆ. ಹೀಗಾಗಿ ಈ ನಮ್ಮ ಯತ್ನಾಳರ ಈ ಬಾಯಿ ಬಡುಕ್ತನದ ಲಾಭ ಮಾಡ್ಕೋಬೇಕಾಗಿತ್ತಂದ್ರೆ ನಮ್ಮ ಯಡಿಯೂರಪ್ಪನವರು ವಿಶ್ವಾಸ ತಗೊಳ್ಕೋಬೇಕಾಗಿದ್ದು ಯತ್ನಾಳ್ ಕೆಲಸ ಆಗ್ತದೆ. ಅಷ್ಟು ಹೇಳ್ತಾರೆ ಹೈಕಮಾಂಡ್, ಆದರೆ ಎಷ್ಟು ಮಟ್ಟಿಗೆ ಇದು ನಾಳೆ ಕೆಲಸ ಕೊಡ್ತದೋ ಗೊತ್ತಿಲ್ಲ. ಆದರೆ ಯತ್ನಾಳ್ ಬರೋದ್ರಿಂದ ಇನ್ನೂ ಸ್ವಲ್ಪ ಶಕ್ತಿ ಹೆಚ್ಚಾಗ್ತದೆ ಬಿ ಜೆ ಪಿಗೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಮುಂದಿನ ಚುನಾವಣೆಯಲ್ಲೇ ಒಂದಿಷ್ಟು ಇನ್ನೊಂದು ಜೋರಾಗಿ ಅಟ್ಯಾಕ್ ಮಾಡಿಕೊಂಡು ಗೆಲ್ಲುವ ಸಾಧ್ಯತೆಗಳು ಹೆಚ್ಚು ಮಾಡ್ಕೋಬಹುದು ಅಂತೇಳಿ. ಆದರೆ ಒಂದು ಮಾತನ್ನು ನೆನಪಿಡ್ಬೇಕಾಗ್ತದೆ ಬಿ ಜೆ ಪಿ ಆದರೂ ಸಹಿತ ಅತಿ ಹಿಂದುತ್ವವಾದದ ಮಾತುಗಳು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬಹುದು. ಯಾಕಂದ್ರೆ ಮೊನ್ನೆ ನಡೆದಂಥ ಬಾಗಲಕೋಟೆ ಚುನಾವಣೆಯಲ್ಲೇ ದಾವಣಗೆರೆಯಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದ್ದಾಗ ಇವರು ಬಂದು ಮಾತಾಡಿದ್ದು ಈ ಒಂದು ಬಾಗಲಕೋಟೆಗೆ ಎಲ್ಲೇ ಪ್ರಸಾರ ಮಾಡಿದ್ದು ಬಾಗಲಕೋಟೆಗೂ ನಮ್ಮ ಚರಂತಿ ಮಠಕ್ಕೆ ಹೆಲ್ಪ್ ಆಗಲಿಲ್ಲ. ಅದೇ ಕಾಲಕ್ಕೆ ಇಲ್ಲೇ ದಾವಣಗೆರೆಯಲ್ಲೂ ಹೆಲ್ಪ್ ಆಗಲಿಲ್ಲ ಶ್ರೀನಿವಾಸ್ ಅವರಿಗೆ. ಇದರರ್ಥ ಏನಪ್ಪ ಅಂತಂದ್ರೆ ಬರೀ ನಾವು ಹಿಂದೂಗಳನ್ನ ಪ್ಲೀಸ್ ಮಾಡಿ ಇನ್ನೊಂದು ಕಮಿಟಿಯನ್ನು ಬೈಯೋದ್ರಿಂದ ಗೆಲ್ತೀವಿ, ನಮ್ಮ ಮೆಜಾರಿಟಿ ಆಗ್ತೈತಿ ಅನ್ನುವಂಥದ್ದು ಏನಾದರೂ ಭ್ರಮೆಗಳಿದ್ದರೆ ಬಿ ಜೆ ಪಿ ಅದ್ರ ಬಿಡೋದು ಒಳ್ಳೆಯದು. ಅದಕ್ಕಿಂತ ಮುಖ್ಯವಾಗಿ ಪಾಸಿಟಿವ್ ಆಗಿ ನೌಕರಿ ಕೊಡೋದ್ರ ಬದಲಾಗಿ ಇದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಯತ್ನಾಳರು. ಅಂಥ ಮಾತಾಡಿ ಹೆಚ್ಚಾಗ್ಬೋದು. ಜೊತೆಗೆ ಹಿಂದುತ್ವವಾದದ ಮುಖವಾಡನೂ ಅವ್ರಿಗಿದೆ. ಅದಕ್ಕಾಗಿ ಒಟ್ಟಾರೆಯಾಗಿ ಈ ಇಬ್ಬರು ಮರಳಿ ಬಿ ಜೆ ಪಿ ಬರೋದ್ರಿಂದ ಹೆಚ್ಚು ಲಾಭ ಬಿ ಜೆ ಪಿಗೆ ಆಗ್ತದೆ. ಆದರೆ ಯತ್ನಾಳರು ಮಾತ್ರ ಯಡಿಯೂರಪ್ಪರನ್ನು ನೇರವಾಗಿ ಟೀಕೆ ಮಾಡುವಂಥ ಒಂದು ವಿಷಯವನ್ನು ಕಡಿಮೆ ಮಾಡಿದರೆ ಯೋಗ್ಯ. ಮತ್ತು ಇದನ್ನು ಯಾವ ರೀತಿಯಾಗಿ ಯಡಿಯೂರಪ್ಪ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ಈಗಂತೂ ಚರ್ಚೆ ನಡೆದವ ನಿಮ್ಮ ಮುಂದೆ ನಾನು ಮಾತಾಡಿದ್ದೀನಿ. ಇದು ಆಗ್ಬೋದು, ಆಗದಿನೂ ಹೋಗ್ಬೋದು. ಒಟ್ಟಾರೆಯಾಗಿ ಇದೊಂದು ಹೊಸ ಬೆಳವಣಿಗೆ ಅನ್ನೋದ್ರ ಕಾರಣಕ್ಕಾಗಿ ತಮ್ಮೊಂದಿಗೆ ಈ ಒಂದು 2 ಮಾತು ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ
ಈ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.